ಎಲ್ಲರಿಗೂ ನಮಸ್ಕಾರ. ಸಿರಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ದಿವಸಗಳ ನಂತರ ನನ್ನ ವ್ಲಾಗನ್ನು ಅಪ್ಲೋಡ್ ಮಾಡಾಕ್ತೀನಿ. ಯಾಕಂತ ಹೇಳಿ ಪೂರ್ತಿ ಕಾರಣವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅಂದ್ಕೊಂಡೆ, ಬಟ್ ನೆನಪು ಹಾರಿಬಿಟ್ಟೆ. ಬುಕ್ದೇನು ಕಂಪ್ಯೂಟರ್ ಬುಕ್ಸ್ಗಳ ಬಗ್ಗೆ ಏನು ವಿಡಿಯೋ ಮಾಡಿದ್ದೆ ಅದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದ್ಕೊಂಡೆ, ಬಟ್ ಬುಕ್ಸ್ ಬಗ್ಗೆ ಹೇಳ್ತಾ ನನಗೆ ನೆನಪು ಹಾರಿಬಿಡ್ತು ಯಾಕೆ ವಿಡಿಯೋಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ. ಇವತ್ತು ನನ್ನ ರೊಟೀನನ್ನು ಬೆಳಿಗ್ಗೆ ಅಡುಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ನನ್ನ ಸಿಸ್ಟರ್ ಅಂದರೆ ನಮ್ಮ ತಂಗಿ ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ಅಡುಗೆ ಕೆಲಸ ಜಾಸ್ತಿ ಐತಿ. ಅಡುಗೆ ಕೆಲಸ ಜೊತೆಗೆ ಮನೆ ಕೆಲಸನೂ ಕೂಡ ಜಾಸ್ತಿ ಐತಿ. ಟೈಮ್ ಕೂಡ ಜಾಸ್ತಿ 1 ಅವರ್ ಡೈಲಿಗಿಂತಲೂ 1 ಅವರ್ 2 ಅವರ್ ಜಾಸ್ತಿ ಆಗ್ತಿರ್ತೈತಿ. ಓದೋಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಸಿಗಾಗ್ತೈತಿ ನನಗೆ. ಜೊತೆಗೆ ಇನ್ನೊಂದು ಕಾರಣ ಕೂಡ ಐತಿ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಇವತ್ತು ಅಡುಗೆಯಲ್ಲಿ ಟೊಮೆಟೊ ಚಟ್ನಿ ಮತ್ತು ಬೀನ್ಸ್ ಪಲ್ಯ, ಚಪಾತಿ, ಅನ್ನ, ಸಾರು, ರೊಟ್ಟಿ, ಈ ರೀತಿಯಾದಂತಹ ಮೆನು ಐತೆ ನಮ್ಮದು. ಡೈಲಿ ಇದೇ ರೀತಿಯಾದಂತಹ ಅಡುಗೆ ಮೆನು ಇರ್ತೈತಿ. ಯಾಕಂದ್ರೆ ನಾವು ಬೆಳಿಗ್ಗೆ ಹೊತ್ತಿನಲ್ಲಿ ನಾಷ್ಟಕ್ಕಿಂತಲೂ ಹೆಚ್ಚು ಅಡುಗೆಗೆ ಪ್ರಿಫರ್ ಕೊಡೋದ್ರಿಂದ ಚಟ್ನಿ, ಪಲ್ಯ, ಅನ್ನ, ಸಾರು, ಚಪಾತಿ, ರೊಟ್ಟಿ ಇಷ್ಟೆಲ್ಲ ಒಟ್ಟಿಗೆ ಮಾಡಿಬಿಡ್ತೀವಿ. ಇನ್ನೇನು ನಮ್ಮ ತಂಗಿ ಊರಿಗೆ ಹೋಗಿರೋದ್ರಿಂದ ನಮ್ಮ ಅತ್ತೆಯವರು ರೊಟ್ಟಿ ಮಾಡ್ತಾರೆ, ಉಳ್ಕಿದೆಲ್ಲ ನಾನು ಮಾಡ್ಕೋತೀನಿ. ನಾನು ಇವತ್ತು ಟೊಮೆಟೊ ಚಟ್ನಿ ರೆಸಿಪಿಯನ್ನು ಕೂಡ ವಿಡಿಯೋ ಮಾಡ್ಕೊಂಡಿನಿ. ಅದನ್ನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ನಾನು ಟೊಮೆಟೊ ಚಟ್ನಿ ಮಾಡ್ತೀನಿ ಅಂಥೇಳಿ. ಭಾಳಷ್ಟು ಜನಕ್ಕೆ ಗೊತ್ತಿರ್ತೈತಿ, ಬಟ್ ಯಾರಾದರೂ ಬಿಗಿನರ್ಸ್ ಇದ್ದರೆ, ಅಡುಗೆಯಲ್ಲಿ ಬಿಗಿನರ್ಸ್ ಇದ್ರೆ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ನೀವು ಮೇಲ್ಕೊಟ್ಟಿರುವಂತಹ ಲಿಂಕಲ್ಲಿ ಚೆಕ್ ಮಾಡ್ಬೋದು. ಜಸ್ಟ್ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರಿ ಅಂತಂದ್ರೆ ಟೊಮೆಟೊ ಚಟ್ನಿ ರೆಡಿ ಆಗ್ತೈತಿ. ಸ್ವಲ್ಪ ಡೀಟೇಲಾಗಿ ಇನ್ನೂ ಹೆಚ್ಚಿನ ವಿವರಣೆಗಾಗಿ ನೀವು ಶಾರ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇವತ್ತಿನ ಬೆಳಗ್ಗೆ ಅಡುಗೆ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಜೊತೆಗೆ ನನ್ನ ಹೊಲಿಗೆ ಕೆಲಸನೂ ಕೂಡ ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಮತ್ತು ಈಗ ಸರ್ಕಾರದ ನೀವು ನಿಲುವುಗಳನ್ನು ನೋಡ್ತಾ ಇರ್ಬೋದು. ಕರಿತೀವಿ, ಕರಿಯೋದು ಹಿಂಗಲ್ಲ, ಕರಿತೀವಿ, ಕರಿಯಂಗಿಲ್ಲ, ಇದೇ ರೀತಿಯಾಗಿ ನಡೆದೈತಿ. 5-6 ತಿಂಗಳು ಹೊತ್ತಾಯಿತು. TET ಕಂಪ್ಲೀಟ್ ಆಗಿನೂ ಕೂಡ, TET ಎಕ್ಸಾಮ್ ಕಂಪ್ಲೀಟ್ ಆಗಿ ತಿರುಗಿ 3-4 ತಿಂಗಳಾದ್ರೂ ಕೂಡ ಕಾಲ್ಫಾರ್ಮ್ ಆಗೋ ಚಾನ್ಸಸ್ ಕಾಣ್ತಾನೇ ಇಲ್ಲ. ಅದಕ್ಕೋಸ್ಕರ ನಾವೇನು ಸ್ಟೂಡೆಂಟ್ ಅಲ್ಲ, ಎಲ್ಲ ಕೆಲಸಗಳನ್ನು ಬಿಟ್ಟು ಓದ್ಕೋತಾ ಕೂಡಕ್ಕೆ ಮನೆ ಕೆಲಸ ಇರ್ತೈತಿ, ಫ್ಯಾಮ್ಲಿ ಇರ್ತೈತಿ. ಅದರೊಳಗೂ ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ಎಕ್ಸಾಮ್ ಕರೆಯೋದಿಲ್ಲ ಅಂದಾಗ ಕುಂತ್ರೂ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಓದ್ತಾ ಇರ್ತೀನಿ, ಬಟ್ ಎಕ್ಸಾಮ್ ಟೈಮಲ್ಲಿ ಎಷ್ಟು ನಾನು ಓದೋದಕ್ಕೆ ಟೈಮ್ ಕೊಡ್ತೀನಿ ಅಷ್ಟು ನನಗೆ ಈಗ ಕೊಡೋಕ್ಕಾಗತ್ತಿಲ್ಲ. ಫ್ಯಾಮ್ಲಿ ಮತ್ತು ಹಿಂಗೆ ನಮ್ಮ ತಂಗಿ ಊರಿಗೆ ಹೋಗಿರೋದ್ರಿಂದ, ಜೊತೆಗೆ ನನ್ನ ಹೊಲಿಗೆ ಕೆಲಸಗಳಾಗಿರ್ಬೋದು, ನಂದು ಕೂಡ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ಗಳಿರ್ತಾವೆ. ಅದನ್ನು ನಾನು BC ಆಗಿರ್ಬೋದು, ಏನಾದರೂ ಪೋಸ್ಟ್ ತುಂಬೋದಾಗಿರ್ಬೋದು, ಈ ರೀತಿಯಾದಂಥ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ತಾವೆ. ಅದನ್ನು ನಾನು ಕವರ್ ಮಾಡ್ಕೋಬೇಕು. ನೋಡಿರಿ, ಇದೇ ರೀತಿಯಾಗಿ ಡೈಲಿ ನಮ್ಮ ಮನೆಯೊಳಗೆ ಪಲ್ಯ, ಚಟ್ನಿ, ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಅನ್ನ, ಸಾರು ಒಟ್ಟಿಗೆ ಮಾಡಿಬಿಡ್ತೀವಿ. ಬೆಳಿಗ್ಗೆ ಸ್ವಲ್ಪ ನಾಷ್ಟಕ್ಕೆ ಪ್ರಿಫರ್ ಕೊಡೋದು ಕಡಿಮೆನೇ. ನಾನು ಒಬ್ಬಳೇ ಇರೋದ್ರಿಂದ ನಮ್ಮ ಅತ್ತೆ ರೊಟ್ಟಿ ಮಾಡಾಕ್ತಾರೆ. ಜೊತೆಗೆ ಊಟಕ್ಕೂ ಕೊಡಬೇಕಂದ್ರೂ ಅಡ್ಡಾಡೋಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ ಅವ್ರು ರೊಟ್ಟಿ ಮಾಡಿದ್ರಂದ್ರೆ ನಾನು ಊಟಕ್ಕೆ ಕೊಡ್ಬೋದು. ಈ ರೀತಿಯಾಗಿ ನನ್ನ ಕೆಲಸದ ರೊಟೀನ್ ನಡೀಲಾಗ್ತೈತಿ. ಇದ್ರ ಮಧ್ಯದಲ್ಲಿ ಕೆಲವೊಂದಿಷ್ಟು ಸ್ಟಿಚಿಂಗ್ ಕೆಲಸನೂ ಇರೋದ್ರಿಂದ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಮುಗಿಸುವಷ್ಟಿಗೆ 1 ಗಂಟೆಯಿಂದ 2 ಗಂಟೆವರೆಗೂ ಆಗ್ತೈತಿ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಆಗ್ತೈತಿ.
ಮನೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಮಧ್ಯಾಹ್ನ ಮತ್ತು ಸ್ವಲ್ಪ ರಿಫ್ರೆಶ್ ಆಗಿ ಮೇಲ್ಗಡೆ ಮನೆಯದ್ದು ಕೂಡ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಬೆಳಿಗ್ಗೆ ಟೈಮ್ ಸಿಗಂಗಿಲ್ಲ, ಕೆಳಗಡೆದೇ ಕೆಲಸ ಜಾಸ್ತಿ ಆಗಿಬಿಡ್ತೈತಿ. ಹೀಗಾಗಿ ಮೇಲಿನ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲ್ಲ. ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಮಷಿನ್ ಹತ್ರನೂ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸ್ಟಿಚಿಂಗ್ ಒಂದು ಫ್ರಾಕ್ ಸ್ಟಿಚ್ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ ವರ್ಕ್ ಮಾಡ್ಕೋಬೇಕೀಗ. ಅದನ್ನು ಯಾವ ರೀತಿ ವರ್ಕ್ ಮಾಡೀನಿ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿಯಾಗಿ. ಇದು ರೇಷ್ಮೆ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಲಾಂಗ್ ಫ್ರಾಕ್. ಸೆರಗಿನ ಪಾರ್ಟಲ್ಲಿ ನಾನು ಟಾಪನ್ನು ಸ್ಟಿಚ್ ಮಾಡ್ಕೊಂಡಿನಿ, ಅಂದರೆ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿನಿ. ಮತ್ತು ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ಗಾಗಿ ನಾನು ಪ್ಲೇಟೆಡ್ ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿನಿ. ಅದನ್ನು ಸ್ಯಾರಿ ಒಳಗೆ ಸ್ಟಿಚ್ ಮಾಡೀನಿ. ಈ ರೀತಿ ಬ್ಯಾಕ್ ಡೋರಿ ಮತ್ತು ಪಫ್ ಸ್ಲೀವ್ಸನ್ನು ಇಟ್ಟು ಈ ಫ್ರಾಕನ್ನು ಸ್ಟಿಚ್ ಮಾಡೀನಿ. ನೀವು ನೋಡ್ತಾ ಇರ್ಬೋದು, ಭಾಳಷ್ಟು ನೀಟಾಗಿ ಸ್ಟಿಚ್ ಆಗೈತಿ. ಇದಕ್ಕೆ ಸ್ಲೀವ್ಸ್ಗೆ ಮತ್ತು ಕೊರಳಿನ ಭಾಗದಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕು ಅಂಥೇಳಿ ಅಂದ್ಕೊಂಡೀನಿ. ಅವರು ಕೂಡ ಹೇಳ್ಯಾರ, ನೀವು ಏನು ಮಾಡ್ತೀರಿ ಮಾಡಿರಿ, ಒಟ್ಟು ಚೆಂದ ಆಗಲಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನನಗೆ ತಿಳಿದಂಗೆ ಈ ರೀತಿ ಸ್ಟಿಚ್ ಮಾಡಿ ಬ್ಯಾಕ್ ಡೋರಿ ಕೂಡ ಸ್ಟಿಚ್ ಮಾಡಿ ಈಗ ಸ್ಲೀವ್ಸ್ಗೆ ಮತ್ತು ಕೊರಳಿನ ಭಾಗದಲ್ಲಿ ಫುಲ್ ಸಿಂಪಲ್ಲಾಗಿ ಗೋಲ್ಡನ್ ಬೀಡ್ಸ್ ಹಾಕಿ ಗೋಲ್ಡನ್ ಬೀಡ್ಸಿಂದ ವರ್ಕ್ ಮಾಡ್ಕೋತೀನಿ. ಮತ್ತು ಸ್ಲೀವ್ಸಲ್ಲಿ ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ವರ್ಕ್ ಮಾಡ್ತೀನಿ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಯಿತು ಅಂತಂದ್ರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಫುಲ್ ಡೀಟೇಲಾಗಿ ಎಲ್ಲವನ್ನು ಕೂಡ ನನಗೆ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಮತ್ತು ಇದು ಕೂಡ ಕಸ್ಟಮರ್ದೆ, ಇದರಲ್ಲಿ ಕೂಡ ನಾನು ಲಾಂಗ್ ಫ್ರಾಕನ್ನು ಸ್ಟಿಚ್ ಮಾಡಬೇಕು. ಆದರೆ ಅದನ್ನು ಕೂಡ ಲೇಡೀಸ್ ಕ್ರೇಜ್ ಚಾನಲಲ್ಲಿ ಲಾಂಗ್ ಫ್ರಾಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀನಿ. ಅದು ಮಧುಬಾಲ ಮಾಡಲಲ್ಲಿ ಅದನ್ನು ಸ್ಟಿಚ್ ಮಾಡಬೇಕಾಗೈತಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ಲೀವ್ ವರ್ಕಾಗಿ ನಾನು ಹೊಸದಾಗಿ ಏನೂ ಮಟೀರಿಯಲ್ಸ್ಗಳನ್ನು ತಂದಿಲ್ಲ. ಆಲ್ರೆಡಿ ನನ್ನ ಹತ್ರ ಇದ್ದು ಬೀಡ್ಸ್ ಅದೆಲ್ಲ ನನ್ನ ಬ್ಲೌಸ್ಗೆ ಅಂತ ತಂದಿದ್ದೆ, ಪಿಂಕ್ ಕಲರ್ದು ಹ್ಯಾಂಗಿಂಗ್ ಬೀಡ್ಸ್. ಅದನ್ನು ಕೂಡ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಈಗ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ನೋಡಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿಯಾದಂತಹ ಪಿಂಕ್ ಹ್ಯಾಂಗಿಂಗ್ಸ್ ಅದಾವು. ಅದ್ರ ಜೊತೆಗೆ ಶುಗರ್ ಬೀಡ್ಸ್ ಮತ್ತು ಕೆಲವೊಂದಿಷ್ಟು ಗೋಲ್ಡನ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಈ ವರ್ಕನ್ನು ಮಾಡ್ಕೊಳಕ್ತೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಈ ರೀತಿ ರೆಗ್ಯುಲರ್ ನಂದು ಕೆಲಸ ನಡೆದಿರೋದ್ರಿಂದ ಮತ್ತು ಸ್ವಲ್ಪ ಈ ಸರ್ಕಾರದ ನಿಲುವುಗಳಿಂದ ನನಗೂ ಕೂಡ ಬೇಸತ್ತು ಅಭ್ಯಾಸ ಮಾಡೋದಕ್ಕೆ ಪೂರ್ತಿಯಾಗಿ ಟೈಮ್ ಕೊಡೋಕ್ಕಾಗತ್ತಿಲ್ಲ. ಆ ಕಡೆ ಪೂರ್ತಿಯಾಗಿ ಬಿಡೋಕ್ಕೂ ಆಗತ್ತಿಲ್ಲ, ಈ ಕಡೆ ಪೂರ್ತಿನೂ ಅಭ್ಯಾಸಕ್ಕೆ ಕುಂತ್ಕೊಳ್ಳೋಕ್ಕಾಗತ್ತಿಲ್ಲ. ಫ್ಯಾಮ್ಲಿ ಇರೋದ್ರಿಂದ ಫುಲ್ ಟೈಮ್ ನಾವು ಅಭ್ಯಾಸಕ್ಕೆ ಕೂಡ ಕೊಡೋಕ್ಕಾಗಲ್ಲ. ಎಕ್ಸಾಮ್ ಸಮೀಪ ಇತ್ತು ಅಂದರೂ ಪರವಾಗಿಲ್ಲ, 3 ತಿಂಗಳು ನಾವು ಆರಾಮಾಗಿ ಅದಕ್ಕೆ ಟೈಮ್ ಕೊಡ್ಬೋದು. ಬಟ್ ಇಡೀ ವರ್ಷ ನಾನು ಎಕ್ಸಾಮ್ಗೋಸ್ಕರನೇ ಟೈಮ್ ಇಡ್ತೀನಿ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಟೈಮನ್ನು ಮಾಡಿಕೊಂಡು ಮನೆ ಕೆಲಸನೂ ಕೂಡ ಕ್ಲೀನಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೆಲಸಗಳದಾವು. ಮತ್ತು ಈಗ ಹಾಲಿಡೇಸ್ ಇರೋದ್ರಿಂದ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾವು ಕೂಡ ಟ್ರಿಪ್ ಅರೇಂಜ್ ಮಾಡೀವಿ. ಅದು ಬಹಳಷ್ಟು ದಿವಸಗಳ ಮೇಲೆ ಟ್ರಿಪ್ ಅರೇಂಜ್ ಮಾಡೀವಿ. ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಮತ್ತು ಈ ರೀತಿಯಾದಂತಹ ಡೈಲಿ ವ್ಲಾಗ್ಸ್ಗಳು ಇಷ್ಟ ಆಗ್ತಾವು ಅಂತ ಅಂದ್ಕೊಂಡಿನಿ. ಸ್ವಲ್ಪ ದಿವಸದ ಮಟ್ಟಿಗೆ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ನನಗೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ನಾನು ಅಭ್ಯಾಸ ಮಾಡದೇ ಇರೋದಕ್ಕೆ ಅಥವಾ ಅಭ್ಯಾಸದ ಟೈಮ್ ಕಡಿಮೆ ಆಗಿರೋದಕ್ಕೆ ಕಾರಣ ಏನಂತಂದ್ರೆ
ಫುಲ್ ಟೈಮ್ ನಾನು ರೆಗ್ಯುಲರಾಗಿ ಅಭ್ಯಾಸ ಮಾಡಕತ್ತಿದ್ನಿ ಅಂತಂದ್ರೆ ಅದನ್ನೆಲ್ಲ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಬಟ್ ಬಿಟ್ಟು ಅಭ್ಯಾಸ ಮಾಡೋದ್ರಿಂದ ಅದನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ. ನಮ್ಮದು ಫಾಸ್ಟ್ ಫುಡ್ ಶಾಪ್ ಇರೋದ್ರಿಂದ ಅಲ್ಲಿ ನಮ್ಮ ಮಗ ಸ್ವಲ್ಪ ಡೈಲಿ ಅವ್ರ ಅಪ್ಪಗೆ ಹೆಲ್ಪ್ ಮಾಡ್ತಿದ್ದ. ಬಟ್ ಈಗ ಎಕ್ಸಾಮ್ ಇರೋದ್ರಿಂದ ಅವನಿಗೆ ಸ್ಟಡಿ ಮಾಡೋದಕ್ಕೆ ಟೈಮ್ ಕೊಟ್ಟು ನಾನು ಸಾಯಂಕಾಲದ ಟೈಮಲ್ಲಿ ಶಾಪಲ್ಲಿ ಇರೋದಕ್ಕೆ ಪ್ರಾರಂಭ ಮಾಡೀನಿ. ಅದಕ್ಕೋಸ್ಕರನೇ ಅಭ್ಯಾಸ ಮಾಡೋಕ್ಕಾಗತ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ನಮ್ಮದು ಮನೆ ಹತ್ರನೇ ವಾಕೇಬಲ್ ಡಿಸ್ಟೆನ್ಸಲ್ಲಿನೇ ನಮ್ಮದು ಶಾಪ್ ಐತಿ, ಜೇವರ್ಗಿ ಕಾಲನಿಯಲ್ಲಿ ಕೂಲ್ ಪಾಯಿಂಟ್ ಅಂತ ಹೇಳಿ. ಅಲ್ಲಿ ನಾನು ಡೈಲಿ ಈಗ ಸಾಯಂಕಾಲದ ಟೈಮಲ್ಲಿ 5ರಿಂದ ಅಥವಾ 5:30 6 ಗಂಟೆಗೆ ಹೋಗಿ 9:30 10 ತನಕ ಮನೆಗೆ ಬರ್ತೀನಿ. ಅದಾದಮೇಲೆ 10 ಗಂಟೆಯಿಂದ ಮನೆ ಕೆಲಸ, ಸಾಯಂಕಾಲದ ಅಡುಗೆ ಆಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು. ಒಂದೊಂದು ಸರ್ತಿ ನಮ್ಮ ಅತ್ತೆನೂ ಎಲ್ಲ ಪಾತ್ರೆ ತೊಳೆದು ಇಟ್ಟಿರ್ತಾರೆ. ಬಟ್ ಅವರಿಗೆ ಒಂದೊಂದು ಸರ್ತಿ ಸುಸ್ತಾಗಿರ್ತೈತಿ, ಶುಗರ್ ಪೇಷಂಟ್ ಇರೋದ್ರಿಂದ ಡೈಲಿನೇ ಮಾಡ್ತಾರಂತ ಹೇಳೋಕ್ಕಾಗಲ್ಲ. ಅವರಿಗೆ ಮನ್ಸು ಬಂದಾಗ ಮಾಡಿರ್ತಾರೆ. ಇಲ್ಲಾಂದರೆ ನಾನು ಬಂದ ತಕ್ಷಣವೇ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಮತ್ತು ಸಂಜೆ ಅಡುಗೆದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. 9:30 ಪೌಣೆ 10ಕ್ಕೆ ಬಂದೆ ಅಂತಂದ್ರೆ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಸಾಯಂಕಾಲದ ಅಡುಗೆಗೆ ಏನೇನು ಬೇಕು ಪಲ್ಯ ಮತ್ತು ಚಪಾತಿಗೆಲ್ಲ ರೆಡಿ ಮಾಡಿಕೊಂಡು ಮುಗಿಸುವಷ್ಟಿಗೆ ಆವತ್ತಿನ ಡೇ ಎಲ್ಲ ಫುಲ್ ಮುಗಿದ್ಬಿಟ್ಟಿರ್ತೈತಿ. ನನಗೆ ಹೀಗಾಗಿ ವಿಡಿಯೋಸ್ಗಳನ್ನು ಎಡಿಟ್ ಕೂಡ ಮಾಡೋಕ್ಕಾಗತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವ್ಲಾಗ್ಸ್ಗಳನ್ನು ಅಂದರೆ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋದು ಆಗೋದಿಲ್ಲ ಅನ್ನಿಸ್ತೈತಿ. ಮತ್ತು ಇನ್ನು ನೆಕ್ಸ್ಟ್ ಏಪ್ರಿಲ್ 1 ಅಥವಾ 2 ವೀಕಲ್ಲಿ ನಾವು ಟ್ರಿಪ್ಪಿಗೆ ಕೂಡ ಹೊಂಟೀವಿ. ಅದರದ್ದು ಪ್ರಿಪ್ರೇಷನ್ ಕೂಡ ನಡೆದೈತಿ. ಬಟ್ಟೆ ಒಗೆದು ಹಾಕೋದಾಗಿರ್ಬೋದು, ಅರೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಕೆಲಸಗಳು ಪೆಂಡಿಂಗ್ ಅದಾವು. ಅದನ್ನು ಕೂಡ ನಾನು ಕವರ್ ಮಾಡ್ಕೋಬೇಕು ಜೊತೆಗೆ. ಅದಕ್ಕೋಸ್ಕರ ವಿಡಿಯೋಸ್ಗಳು ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗ್ಬೋದು, ಸ್ಟಡಿ ವ್ಲಾಗ್ಸ್ಗಳು, ಕ್ಷಮೆ ಇರಲಿ. ಬಟ್ ಟೈಮ್ ಸಿಕ್ತು ಅಂತಂದ್ರೆ ಕಂಪ್ಯೂಟರ್ ಅಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡೀನಿ. ಆ ಅಭ್ಯಾಸ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದೊಂದಾದರೂ ಕಂಪ್ಲೀಟ್ ಆಗಬೇಕು ಅಂದ್ಕೊಂಡೀನಿ. ಅದನ್ನು ರಿವಿಷನ್ ಮಾಡ್ಕೋಬೇಕಾಗಿತ್ತು ನಂದು. ಅದಕ್ಕೋಸ್ಕರ ಈ ರೀತಿಯಾಗಿ ನನ್ನ ಡೈಲಿ ರೊಟೀನ್ ನಡೆದೈತಿ ವಿತೌಟ್ ಮೈ ಸ್ಟಡಿ. ಸ್ವಲ್ಪ ಮಟ್ಟಿಗೆ ಮಾಡ್ತಿರ್ತೀನಿ, ಕೆಲಸದ ಜೊತೆಗೆ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ಆದರೆ ಫುಲ್ ಟೈಮ್ ಸ್ಟಡಿ ಕೊಡೋಕ್ಕಾಗತ್ತಿಲ್ಲ. ಅದಕ್ಕೋಸ್ಕರ ಡೀಟೇಲಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಈ ವಿಡಿಯೋದ ಮೂಲಕ ಎಲ್ಲರೂ ಕೂಡ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗ್ತೈತಿ. ಮತ್ತು ನಾನು ಈ ವಿಡಿಯೋವನ್ನು ಶೂಟ್ ಮಾಡ್ಕೊಂಡಿದ್ದು 28 ಮಾರ್ಚಲ್ಲಿ. ಅಂದರೆ ಆವತ್ತಿನ ದಿವಸ IPL ಸ್ಟಾರ್ಟ್ ಆಗಿತ್ತು. ಫಸ್ಟ್ ಡೇ IPL ಮ್ಯಾಚ್ ದಿವಸ ಈ ವಿಡಿಯೋವನ್ನು ನಾನು ಶೂಟ್ ಮಾಡ್ಕೊಂಡಿದ್ದೆ. ಅವತ್ತು RCB ಕೂಡ ಗೆದ್ದು ತುಂಬಾ ಖುಷಿಯಾದಂತಹ ವಿಷಯ. ಎಲ್ರಿಗೂ ಕೂಡ ಕಾರಣ ಗೊತ್ತಾಯಿತು ಅಂದ್ಕೊಂಡಿನಿ ಯಾಕೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂಥೇಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ ನಿಮ್ಮನ್ನು. ಅಲ್ಲಿವರೆಗೂ ನಮಸ್ಕಾರ.